ಉಡುಪಿ ಪರ್ಯಾಯವನ್ನ ನಾಡ ಹಬ್ಬ ಅಂತ ಕರೀತಾರೆ. ಇವತ್ತಿನಿಂದ ಸರಿಯಾಗಿ 1 ತಿಂಗಳಿನಲ್ಲಿ ಈ ಮಹೋತ್ಸವ ಆರಂಭ ಆಗಲಿದೆ. ಲಕ್ಷಾಂತರ ಜನರು ಬರುವ ಉಡುಪಿ ಪರ್ಯಾಯಕ್ಕೆ ಸರ್ಕಾರದ ಅನುದಾನಕ್ಕೆ ಬೇಡಿಕೆ ಇಟ್ಟರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಕಳೆದ ಪರ್ಯಾಯಕ್ಕೆ ಘೋಷಿಸಿದ 10 ಕೋಟಿ ರೂಪಾಯಿ ಇನ್ನೂ ಬಂದಿಲ್ಲ. ಊರಿನ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಸಿಗಬೇಕಾದಂತಹ ಹಣ ಬಿಡುಗಡೆಗೆ ಸಿಎಂಗೆ ಆಸಕ್ತಿ ಇಲ್ಲ ಎಂಬ ಅಭಿಪ್ರಾಯ ಇದೆ. ಈ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ವಾಕ್ಥ್ರೂ ನಡೆಸಿದ್ದಾರೆ ನೋಡಿ. ಉಡುಪಿಯಲ್ಲಿ ಶಿರೂರು ಮಠದ ಪರ್ಯಾಯಕ್ಕೆ ಸರಿಯಾಗಿ 1 ತಿಂಗಳ ಒಂದು ಕಾಲಾವಕಾಶ ಇದೆ. ಉಡುಪಿ ನಗರದಲ್ಲಿ ಆಗಬೇಕಾಗಿರುವಂಥ ಅಭಿವೃದ್ಧಿ ಚಟುವಟಿಕೆಗಳು ಸಾಕಷ್ಟು ಇದೆ. ಅದಕ್ಕಾಗಿ 50 ಕೋಟಿ ಅನುದಾನವನ್ನು ಕೂಡ ಕೇಳಲಾಗಿದೆ. ಆದರೆ ರಾಜ್ಯ ಸರ್ಕಾರ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನುವಂಥ ಆರೋಪ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇದೆ. ಉಡುಪಿಯ ಪರ್ಯಾಯ ಅನ್ನುವಂಥದ್ದು ಒಂದು ಅಪ್ಪಟ ಧಾರ್ಮಿಕ ಕಾರ್ಯಕ್ರಮ. ಇದಕ್ಕೆ ಸರ್ಕಾರದ ಅನುದಾನ ಯಾಕೆ, ಖಾಸಗಿ ಮಠದ ಕಾರ್ಯಕ್ರಮ ಅಲ್ವಾ ಅಂತ ಕೇಳ್ಬೋದು. ಆದರೆ ವರ್ಷದಿಂದ ವರ್ಷಕ್ಕೆ ಉಡುಪಿಯ ಪರ್ಯಾಯಕ್ಕೆ ಅದೊಂದು ನಾಡ ಹಬ್ಬದ ಸ್ವರೂಪದಲ್ಲಿ ನಡೀತಾ ಬಂದಿದೆ. ಮೈಸೂರಿನಲ್ಲಿ ದಸರಾ ಹೇಗೆ ಆಗುತ್ತೋ ಅದೇ ರೀತಿ ಉಡುಪಿಯ ಪರ್ಯಾಯ ಅಂದರೆ ಲಕ್ಷಾಂತರ ಜನ ಸೇರುವಂಥ ಒಂದು ಈವೆಂಟ್. ಆ ದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅನುದಾನ ಬೇಕು ಅನ್ನುವಂಥ ಬೇಡಿಕೆ ಇರುವಂಥದ್ದು. ಕಳೆದ 3 ವರ್ಷಗಳಲ್ಲಿ ಏನು ಬಂದಿರುವಂಥ ಮಳೆ ಇದೆ, ಮಳೆಗಾಲದಲ್ಲಿ ಆಗಿರುವಂಥ ಹಾನಿ ಇದೆ, ಅದರಿಂದ ಸುಧಾರಿಸ್ಕೊಳ್ಳಿಕ್ಕೆ ಉಡುಪಿ ನಗರಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ವಾಡಿಕೆಗಿಂತ 2 ಪಟ್ಟು ಹೆಚ್ಚು ಮಳೆ ಬಂದಿರುವುದರಿಂದ ಅದರ ಪರಿಣಾಮ ಬಹುತೇಕ ಎಲ್ಲ ರಸ್ತೆಗಳು ಕೂಡ ಹದಗೆಟ್ಟು ಹೋಗಿದ್ದಾವೆ. ಒಳಚರಂಡಿ ವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣ ಹದಗೆಟ್ಟು ಹೋಗಿರುವಂಥದ್ದು. ಆ ದೃಷ್ಟಿಯಿಂದ ಅನುದಾನವನ್ನು ಕೇಳ್ತಾ ಬರಲಾಗಿದ್ದರೂ ಕೂಡ ಯಾವುದೇ ಅನುದಾನ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು. ಈಗ ಒಂದು ಅವಕಾಶ ಇದೆ ಸರ್ಕಾರಕ್ಕೆ. ಪರ್ಯಾಯ ನಡೀತಾ ಇರೋದ್ರಿಂದ ಲಕ್ಷಾಂತರ ಜನ ಅಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಸಹಜವಾಗಿಯೇ ಸರ್ಕಾರದ ಮುಂದೆ ಸ್ಥಳೀಯ ಜನಪ್ರತಿನಿಧಿಗಳು ಬೇಡಿಕೆ ಇರಿಸಿರುವಂಥದ್ದು. ಬಹುತೇಕ ಉಡುಪಿ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ BJPಯೇ ಗೆದ್ದಿರುವುದರಿಂದ ಕರಾವಳಿಯನ್ನು ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಉಡುಪಿಯ ಬಗ್ಗೆ ನಿರ್ಲಕ್ಷ್ಯ ಇದೆ ಅನ್ನುವಂಥದ್ದು ಈ ಭಾಗದ ಜನಪ್ರತಿನಿಧಿಗಳ ಆಕ್ರೋಶ ಇರುವಂಥದ್ದು. ಕಳೆದ ಪುತ್ತಿಗೆ ಮಠದ ಪರ್ಯಾಯದ ಅವಧಿಯಲ್ಲೂ ಕೂಡ 2024ರಲ್ಲಿ ಉಸ್ತುವಾರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 10 ಕೋಟಿ ಅನುದಾನವನ್ನು ಘೋಷಣೆ ಮಾಡಿದರು. ಆದರೆ ನಯಾ ಪೈಸಾ ಹಣ ಆ ನಂತರದಲ್ಲಿ ಬಿಡುಗಡೆ ಆಗಿಲ್ಲ, 1 ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಆನಂತರ 2 ಮಳೆಗಾಲ ಆಯಿತು, ವಿಪರೀತವಾದ ಮಳೆ ಗಾಳಿಗಳು ಬಂದು ಹೋಯಿತು, ಅನೇಕ ಹಾನಿಗಳಾಗಿವೆ, ರಸ್ತೆಗಳೆಲ್ಲ ಹದಗೆಟ್ಟು ಹೋಗಿವೆ. ಆ ದೃಷ್ಟಿಯಿಂದ 50 ಕೋಟಿ ಅನುದಾನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಉಡುಪಿ ಕ್ಷೇತ್ರದ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರು ಸರ್ಕಾರದ ಮುಂದೆ ಇರಿಸಿದ್ದಾರೆ. ಅದಕ್ಕೆ ಅವರು ಕೊಡ್ತಾ ಇರುವಂಥ ಉದಾಹರಣೆ, ಈ ಹಿಂದೆ BJP ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 25 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದರು. ಉಡುಪಿ ನಗರಸಭೆಗೆ 25 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದರು. ರಸ್ತೆ ಅಭಿವೃದ್ಧಿ, ಒಳಚರಂಡಿ ಅಭಿವೃದ್ಧಿ ಇವೆಲ್ಲವೂ ಕೂಡ ಆಗಿತ್ತು. ಕಳೆದ 3 ಮಳೆಗಾಲದಲ್ಲಿ ಸುಮಾರು 100 ಕೋಟಿಗೂ ಅಧಿಕ ನಷ್ಟ ಆಗಿದೆ. ಉಡುಪಿ ನಗರದಲ್ಲಿ ಅನೇಕ ರಸ್ತೆಗಳು ಹದಗೆಟ್ಟಿವೆ, ಒಳಚರಂಡಿ ವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಆ ದೃಷ್ಟಿಯಿಂದ ಈ ಬಾರಿಯ ಪರ್ಯಾಯಕ್ಕಾದರೂ 50 ಕೋಟಿ ಅನುದಾನ ಬೇಕೇ ಬೇಕು, ಕನಿಷ್ಠ 25 ಕೋಟಿ ಆದರೂ ಸಿಗಬೇಕು ಅನ್ನುವಂಥ ಬೇಡಿಕೆಯನ್ನು ಇಡಲಾಗಿದೆ. ಆದರೆ ಸರ್ಕಾರದಿಂದ ಯಾವುದೇ ಸ್ಪಂದನ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಕೃಷ್ಣಮಠಕ್ಕೆ ಬರುವಂಥ ಸಂದರ್ಭದಲ್ಲಿ ಮಠವನ್ನು ಸಂಪರ್ಕಿಸುವ ಬಹುತೇಕ ಎಲ್ಲ ರಸ್ತೆಗಳಿಗೆ ಒಂದಿಷ್ಟು ಅನುದಾನ ಸ್ಥಳೀಯ ನಗರಸಭೆಯಿಂದ ವ್ಯವಸ್ಥೆ ಮಾಡಿಕೊಂಡು ರಸ್ತೆಗಳ ಸುಧಾರಣೆ ಆಗಿದೆ. ಆದರೆ ನಗರಕ್ಕೆ ಹೊಂದಿಕೊಂಡಿರುವಂಥ ಸಾಕಷ್ಟು ರಸ್ತೆಗಳು ಹದಗೆಟ್ಟು ಹೋಗಿರುವಂಥದ್ದನ್ನು ನಾವು ಗಮನಿಸಬೇಕು. ಅದರಲ್ಲಿ ಸುಧಾರಣೆ ಆಗಬೇಕು, ಅದರ ದುರಸ್ತಿ ಕಾರ್ಯ ಆಗಬೇಕು ಅಂದರೆ ಪರ್ಯಾಯದ ನೆಪದಲ್ಲಾದರೂ ಒಂದಿಷ್ಟು ಅನುದಾನ ಬರಲಿ ಅನ್ನುವಂಥ ಬೇಡಿಕೆಯನ್ನು ಇರಿಸಿರುವಂಥದ್ದು. ಆದರೂ ಕೂಡ ಜನವರಿ ತಿಂಗಳ 17-18 ನಡೆಯುವಂಥ ಲಕ್ಷಾಂತರ ಜನ ಭಾಗಿಯಾಗುವಂತಹ ಪರ್ಯಾಯಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡುವುದಕ್ಕೆ ಒಲವು ತೋರಿಸುತ್ತಾ ಕಾದು ನೋಡಬೇಕಾಗಿದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.